ನಮಃ ಶಿವಾಯ. ಸಾಮಾನ್ಯವಾಗಿ ಎಲ್ಲರೂ ಪ್ರಶ್ನೆ ಕೇಳ್ತಾರೆ, ಶೀಘ್ರ ವಿವಾಹ ಆಗಬೇಕು, ವಿವಾಹದಲ್ಲಿ ವಿಳಂಬ ಬರ್ತಾ ಇದೆ, ಏನು ಮಾಡಬೇಕು ಅಂತ. ನೀವು ಫಸ್ಟೆಲ್ಲ ಒಂದು ಮಾತನ್ನು ಕೇಳಿರ್ತೀರ, ಅರಳಿ ಮರ ಸುತ್ತಬಿಟ್ರೆ ಮಕ್ಕಳಾಗುತ್ತಾ, ಅರಳಿ ಮರ ಸುತ್ತಬಿಟ್ರೆ ಮದುವೆ ಆಗುತ್ತಾ ಅಂತ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಜನಗಳೆಲ್ಲ ಮಾತಾಡ್ತಾರೆ. ಆದರೆ ಋಷಿಮುನಿಗಳು, ನಮ್ಮ ಹಿರಿಯರು ಯಾವುದೇ ಒಂದು ವೈಜ್ಞಾನಿಕ ಸತ್ಯ ಇಲ್ದಲೇ ಅರಳಿ ಮರ ಪ್ರದಕ್ಷಿಣೆ ಮಾಡಲಿಕ್ಕಾಗಲಿ ಪೂಜೆ ಮಾಡಲಿಕ್ಕಾಗಿ ಹೇಳಿರೋದಿಲ್ಲ. ಸೊ ಶೀಘ್ರ ವಿವಾಹಕ್ಕಾಗಿ ಈ ಅರಳಿ ಮರದ ಪ್ರದಕ್ಷಿಣೆ ತುಂಬ ಮಹತ್ವವಾಗಿ ಕೆಲಸ ಮಾಡುತ್ತೆ. ಯಾರಿಗೆ ಶೀಘ್ರ ವಿವಾಹ ಆಗಬೇಕು ಅನ್ನೋರು ಅರಳಿ ಮರಕ್ಕೆ ಒಂದು ಗುರುವಾರ ಪ್ರಾರಂಭಿಸಿ 43 ದಿನ ಪ್ರತಿನಿತ್ಯ ಬಿಡದೆ 21 ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ. ಆ 21 ಪ್ರದಕ್ಷಿಣೆ ಮಾಡ್ಕೋಬೇಕಾದ್ರೆ ಅಶ್ವತ್ಥ ವೃಕ್ಷದ ಸ್ತೋತ್ರ ಬರುತ್ತೆ, ಮಂತ್ರ ಬರುತ್ತೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯಿತೆ ನಮೋ ನಮಃ. ಈ ಮಂತ್ರವನ್ನು ನೀವು ಪಠನೆ ಮಾಡ್ಕೊಬನ್ನಿ. 21 ಪ್ರದಕ್ಷಿಣೆ ಮಾಡ್ತಿರಲ್ಲ, ಆ ಸಮಯದಲ್ಲಿ ಜಪಿಸಿ ನಿಮ್ಮ ಸಂಕಲ್ಪವನ್ನು ಹೇಳ್ಕೊಳ್ಳಿ. ನಮ್ಮ ಏನೇ ಕರ್ಮಗಳಿರ್ಬೋದು, ನಾ ಏನೇ ಹಿಂದಿನ ಜನ್ಮದಲ್ಲಿ ಮಾಡಿರ್ಬೋದು, ಎಲ್ಲವನ್ನು ಕರ್ಮಗಳನ್ನು ನೀವು ಕಳೆದು ನನಗೆ ಒಂದು ಮುಂದಿನ ಜೀವನಕ್ಕಾಗಿ ಒಂದು ಒಳ್ಳೆಯ ಸಂಗಾತಿ ಸಿಗಲಿ, ಒಂದು ವಿವಾಹ ಭಾಗ್ಯವನ್ನು ಕರುಣಿಸಿ ಅಂತ. ಏಕೆಂದರೆ ಸಕಲ ದೇವತೆಗಳೆಲ್ಲ ವೃಕ್ಷದಲ್ಲಿ ವಾಸಿಸ್ತಾರೆ ಅಂತ ಹೇಳಿದ್ದಾರೆ. ಸ್ವತಃ ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ವೃಕ್ಷಗಳಲ್ಲಿ ನಾನು ಅಶ್ವತ್ಥ ವೃಕ್ಷ ಅಂತ ಹೇಳಿದ್ದಾರೆ. ಅಂದರೆ ಭಗವಂತನ ಅಂಶ, ಭಗವಂತನ ಯಥೇಚ್ಛವಾದ ಶಕ್ತಿ ಚೇತನ ಅರಳಿ ಮರದಲ್ಲಿದೆ. ನಮಗೆ ಅತ್ಯಂತ ಆಕ್ಸಿಜನ್ ಹೆಚ್ಚಾಗಿ ಕೊಡುವಂಥದ್ದು ಅದೇ. ಆ ಒಂದು ಸಮಯದಲ್ಲಿ ನೀವು ಹೋದರೆ ನಿಮ್ಮ ಸಬ್ಕಾನ್ಷಿಯಸ್, ನಿಮ್ಮದು ಥಿಂಕಿಂಗ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ, ಒಂದು ಪಾಸಿಟಿವ್ ಬರುತ್ತೆ, ನಿಮ್ಮ ಮುಖದಲ್ಲಿ ಒಂದು ಗ್ಲೋ ಬರುತ್ತೆ. ಸೊ ಶೀಘ್ರವಾಗಿ ನಿಮ್ಮ ಕೆಲಸ ಅನ್ನೋದು ಆಗುತ್ತೆ. ಹಾಗಾಗಿ ಹಿರಿಯವರು ಹೇಳಿರೋದು, ನಮ್ಮ ಋಷಿಮುನಿಗಳು ಹೇಳಿರೋದು, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ತುಂಬ ಮುಖ್ಯ, ಅದು ತುಂಬ ಕಷ್ಟಗಳನ್ನ ಕಾಪಾಡುತ್ತೆ ಅಂತ. ಸೊ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆ ನೀವು 43 ದಿನ, ಅಂದರೆ ಕೆಲವರಿಗೆ ಈಗ ಸ್ತ್ರೀಯರಾದರೆ ತೊಂದರೆ ಇತ್ತು ಅಂತ ಹೇಳಿದರೆ ಆ ಒಂದು ಸಮಯದಲ್ಲಿ ಬ್ರೇಕ್ ಕೊಟ್ಟು ಮತ್ತೆ ಕಂಟಿನ್ಯೂ ಮಾಡಿ 43 ದಿನ ಮುಗಿಸಿ ಸ್ತೋತ್ರ ಮಂತ್ರ ಏನು ಹೇಳಿದ್ದೀನಿ, ಮೂಲತೋ ಬ್ರಹ್ಮರೂಪಾಯ, ಅದನ್ನು ನೀವು ಆ 21 ಪ್ರದಕ್ಷಿಣೆ ಮಾಡಬೇಕಾದ್ರೆ ಖಂಡಿತ ನೀವು ಅದನ್ನು ಪಠನೆ ಮಾಡಬೇಕು. ಹಾಗೆ ಯಾರಿಗೆ ಅನುಕೂಲ ಇದೆ, ಅವಕಾಶ ಇದೆ ಅಂತ ಹೇಳಿದರೆ ತೊಗೊಂಡು ಒಂದು ಕೊಡ ಇರ್ಬೋದು ಅಥವಾ ಒಂದು ಚೆಂಬಿರ್ಬೋದು, ಒಂದು ಪಾತ್ರೆಯಲ್ಲಿ ನೀವು ನೀರನ್ನು ತೆಗೆದುಕೊಂಡು ಹೋಗಿ ಅದಕ್ಕೆ ಸ್ವಲ್ಪ ಹಾಲು ಮತ್ತು ಅರಿಶಿನ ಮಿಕ್ಸ್ ಮಾಡಿಬಿಟ್ಟು ಅರಳಿ ಮರಕ್ಕೆ, ಅಶ್ವತ್ಥ ವೃಕ್ಷಕ್ಕೆ ನೀವು ಸಂಕಲ್ಪ ಮಾಡ್ಕೊಂಡು ಅರ್ಪಿಸಿ, ನಂತರ ಪ್ರದಕ್ಷಿಣೆ ಮಾಡಿಕೊಂಡು ನೀವು ಮಂತ್ರವನ್ನು ಜಪಿಸ್ಕೊಂಡು ಬಂದು 43 ದಿನದಲ್ಲಿ ಖಂಡಿತ ನಿಮಗೆ ವಿವಾಹ ಭಾಗ್ಯ, ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರುತ್ತೆ. ಶುಭವಾಗಲಿ. ಸಾಯಿರಾಮ್.